ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಧಾರಮಿಗೆ ಸ್ವಾಗತ. ನಾನು ನಿಮ್ಮವ ಅಥವಾ ಮಲ್ಲಪ್ಪ ಜೋದರ. ಆತ್ಮೀಯರೇ, ಖರ್ಗೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರು, AICC ಅಧ್ಯಕ್ಷರು, ಪ್ರಬಲವಾದ ಆರೋಪವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ, ಮೋದಿಯವರ ಮೇಲೆ. ಮೋದಿಯವರ ಜೀವ ಅಷ್ಟು ದೊಡ್ಡದೇನು ಅನ್ನೋ ಹಂಗೆ ಪ್ರಶ್ನೆ ಮಾಡಿದ್ದಾರೆ. ಮೋದಿಯವರು ತಾವು ಉಳಿಸ್ಕೊಂಡು ಓದಿದ್ದನ್ನು ಪ್ರಸ್ತಾಪ ಮಾಡ್ತಾ ಇದನ್ನು ಮೊದಲೇ ಹೇಳಿದ್ರೆ 26 ನಾಗರಿಕರು ಏನಲ್ಲೇ ತೀರಿದ್ರು, ಅವ್ರು ಉಳಿಬಹುದಿತ್ತು ಏನೋ ಅನ್ನೋ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನು ಸ್ಟೇಟ್ಮೆಂಟ್ ಕೊಟ್ಟರು ಅವರು, ನಮ್ಮ ಖರ್ಗೆ ಅವರು. ಕಾಶ್ಮೀರದ ಉಗ್ರರಿಂದ ದಾಳಿ ಸಾಧ್ಯತೆ ಕುರಿತು 3 ದಿನ ಮೊದಲೇ ಗುಪ್ತದಳ ವರದಿ ನೀಡಿದ್ದರು. 3 ದಿವಸ ಮೊದಲನೇ ಗುಪ್ತದಳ ನಮ್ಮ ಇಂಟೆಲಿಜೆನ್ಸ್ ತಿಳಿಸುತ್ತದೆ ಅಲ್ಲಿ ದಾಳಿ ಆಗ್ತದೆ, ಅಲ್ಲೇ ಕಾಶ್ಮೀರದಲ್ಲೇ ಉಗ್ರ ದಾಳಿ ಅದ ಅಂತ ತಿಳಿಸಿದ್ರು ಸಹಿತ ಅದನ್ನು ಭದ್ರತಾ ಪಡೆ ಮತ್ತು ಸ್ಥಳೀಯ ಪೊಲೀಸರಿಗೆ ಏಕೆ ನೀಡಿರಲಿಲ್ಲ ಎಂದು ಪ್ರಶ್ನೆ ಮಾಡಿದೆ. ಯಾಕೆ ನೀಡಿರಲ್ಲಪ್ಪ, ಅಲ್ಲಿ ಇದನ್ನು ನೀಡಿದರೆ ಉಳಿತಿದ್ವಲ್ಲಪ್ಪ ಅದು 26 ಜೀವಗಳು ಅನ್ನುವಂಥ ಗಂಭೀರವಾದ ಆರೋಪ. ಇವತ್ತಿನ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನುವಂಥ ಆರೋಪ. ಹೌದಾ, ನಿಜವಾಗಿ ಇದು ಕೊಟ್ಟಿತ್ತ? ಇದನ್ನು ಅಲ್ಲಗಳಿಬಹುದು BJPಗರು. ಆದರೆ ಒಬ್ಬ ವಿರೋಧ ಪಕ್ಷದ ನಾಯಕರಿದ್ದಾರೆ ಇವತ್ತು, ನಾವು ಅವ್ರನ್ನ ಹಗರಾಗಿ ತೆಗೆದುಕೊಳ್ಳಿಕ್ಕಾಗೋದು. ಟೀಕೆ ಮಾಡುವುದು BJP ಅಂತ ತಪ್ಪಲ್ಲ. ಯಾಕಂದರೆ ದೊಡ್ಡ ಗಂಭೀರ ಆರೋಪ. BJP ಕೆಟ್ಟ ಹೆಸರು, ಮೋದಿಯವ್ರಿಗೆ ಕೆಟ್ಟ ಹೆಸರು ಬರ್ತದೆ ಅನ್ನೋದಲ್ಲೇ ಎರಡು ಮಾತಿಲ್ಲ. ಆದರೆ ಇದು ಬಂದಿದ್ದು ಸುಳ್ಳು ಕರೆನೋ ಅನ್ನುವಂಥ ಮಾತನ್ನು ಅದೇ ರೀತಿ ಮುಂದುವರೆದು ಹೇಳ್ತಾ ಇದ್ದಾರೆ ಅವರು. ಪಹಲ್ಗಾಮ್ ವಿಷಯದಲ್ಲಿ ಗುಪ್ತದಳದ ವೈಫಲ್ಯವಿದೆ ಎಂದು ಸರ್ವಪಕ್ಷಗಳ ಸಭೆಯಲ್ಲೂ ಸರ್ಕಾರ ಒಪ್ಪಿಕೊಂಡಿದೆ. ಇದನ್ನು ಸರ್ಕಾರ ಸಹಿತ ಒಪ್ಪಿಕೊಂಡದ. ಹೌದಪ್ಪ, ಇದು ಏನಪ್ಪ ಅಂತಂದ್ರೆ ಸರ್ಕಾರ ಏನು ಒಪ್ಪಿಕೊಂಡ್ರೆ ಗುಪ್ತದಳದ ವೈಫಲ್ಯ ಅಂತೇಳಿ. ಆದರೂ ಗುಪ್ತದಳ ಇದ್ದಿದ್ದು 3 ದಿವಸ ಮೊದಲು ತಿಳಿಸಿತ್ತು. ಇದನ್ನು ಯಾಕೆ ತಿಳಿಸಲಿಲ್ಲ ಸೈನಿಕ ಅಲ್ಲಿಯ ಭದ್ರತಾ ಪಡೆಗೆ ತಿಳಿಸಿದ್ರೆ ಇದು ಹೀಗೆ ಆಗ್ತಿರಲಿಲ್ಲ ಅಂತೇಳಿ. ಅದೇ ಕಾಲಕ್ಕೆ ನನಗೆ ಬಂದಿರುವ ಮಾಹಿತಿ ಪ್ರಕಾರ, ನನಗೆ ಅಂದರೆ ಈ ಖರ್ಗೆ ಅವ್ರಿಗೆ ಬಂದ ಮಾಹಿತಿ ಪ್ರಕಾರ ಏನಪ್ಪ ಅಂತಂದ್ರೆ, ಪಹಲ್ಗಾಮ್ ಘಟನೆಗೆ 3 ದಿನದ ಮುಂಚೆಯೇ ಉಗ್ರ ದಾಳಿ ಸಾಧ್ಯತೆ ಕುರಿತು ಗುಪ್ತದಳದ ವರದಿ ಬಂದಿತ್ತು ಅಂತೇಳಿ ಸ್ಪಷ್ಟವಾಗಿ ಮತ್ತು ಹೇಳ್ತಾ ಇದ್ದಾರೆ. ಇದನ್ನು ನೋಡಿದಾಗ ಯಾಕಪ್ಪ ಇದನ್ನು ಹೇಳಿಲ್ಲ, ಮೋದಿಯವ್ರಿಗೆ ಹೇಳಿತ್ತು, ಮೋದಿಯವ್ರು ತಪ್ಪಿಸ್ಕೊಂಡ್ರೇನೋ, ಅಲ್ಲಿ ಹೋಗೋದಲ್ಲಿತ್ತು ತಪ್ಪಿಸ್ಕೊಂಡ್ರೇನೋ ಅಂತ ಮಾತುಗಳು. ಯಾಕಂದ್ರೆ ಇದರಿಂದಾಗಿ ಏನಾಯ್ತಪ್ಪ ಅಂದ್ರೆ ಗುಪ್ತದಳದ ವರದಿಯ ಆಧರಿಸಿಯೇ ಪ್ರಧಾನಿಯವರ ಪ್ರವಾಸ ರದ್ದುಗೊಂಡಿತ್ತು. ಆದರೆ ಭದ್ರತಾ ಪಡೆಗೆ ಏಕೆ ಮಾಹಿತಿ ನೀಡಿರಲಿಲ್ಲ, ಏಕೆ ಹೆಚ್ಚಿನ ಸೇನೆಯನ್ನು ನಿಯೋಜಿಸಿರಲಿಲ್ಲ ಅನ್ನೋಂಥ ದೊಡ್ಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರಧಾನಿಯವರು ರದ್ದಾಯಿತು. ಪ್ರಧಾನಿಯವರು ಒಬ್ಬರದ ಜೀವ ಏನು ಅನ್ನೋಂಗೆ ಮಾತಾಡಿದ್ದಾರೆ. ಆದರೆ ಇದನ್ನು ತೀವ್ರವಾಗಿ ಟೀಕಿಸಿರುವ BJP ಇದ್ದವರು ಇದು ದೇಶವನ್ನು ದುರ್ಬಲ ಮಾಡುವ ಒಂದು ಕುತಂತ್ರ ಅನ್ನೋಂಗೆ ಮಾತಾಡಿದ್ದಾರೆ. ಒಂದು ಕಡೆಗೆ ಸರ್ವಪಕ್ಷಗಳ ಸಭೆಯಲ್ಲಿ ದೇಶದ ಪರ ಒಗ್ಗಟ್ಟಾಗಿದ್ದೇವೆ ಎನ್ನುತ್ತಾರೆ. ಕಾಂಗ್ರೆಸ್ಗಳು ಏನು ನಡೆಸಿದ್ದಾರೆ ಇವರು? ಒಂದು ಕಡೆ ನಾವು ದೇಶದ ಪರ ಒಗ್ಗಟ್ಟಾಗಿ ನಿಂತಿದ್ದೀವಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಏನು ಮಾಡ್ತಾರಪ್ಪ ಅಂದ್ರೆ ಪಾಕಿಸ್ತಾನದ ಜೊತೆ ವಿಷಮ ಸ್ಥಿತಿ ಮೂಡುತ್ತಿರುವಾಗ ಹೀಗೆ ಹೇಳಿಕೆ ನೀಡುತ್ತಾರೆ, ಹಿಂಗೆ ಹೇಳಿಕೊಡ್ತಾರೆ. ಪ್ರಧಾನಿ ಅವರ ಕಾಶ್ಮೀರ ಪ್ರವಾಸ ರದ್ದು ಮತ್ತು ಪಹಲ್ಗಾಮ್ ಕೃತ್ಯ ಕುರಿತು ಖರ್ಗೆ ಅವರು ಬೇಜವಾಬ್ದಾರಿಯಿಂದ ಮಾತಾಡಿದ್ದಾರೆ. ಅಂದ್ರೆ ಜನಕ್ಕೇನು ಸಂದೇಶ ಹೋಗ್ತದಪ್ಪ, ಮೋದಿ ಅವ್ರ ಜೀವ ಹೆಚ್ಚಿಂದು ನಮ್ಮದಲ್ಲ ಕಡಿಮೆದು ಅನ್ನೋಂಥ ಮೆಸೇಜ್ ಹೋಗ್ತದೆ. ತಪ್ಪಿದು, ಅಪರಾಧ ಮಾಡಬಾರ್ದು ಅಂತ. ಹಾಗಾದ್ರೆ ಗುಪ್ತದಳ ವರದಿ ಕೊಟ್ಟಿರಲಿಲ್ಲೇನು? ಇದೊಂದು ದೊಡ್ಡ ಪ್ರಶ್ನೆ ಅದ ರೀ. ಕೊಟ್ಟಿರೋದು ನಂದು ಯಾಕೆ ಹೇಳಿಲ್ಲ ಮತ್ತು ಪ್ರಶ್ನೆ ಮೂಡ್ತದೆ. ಮತ್ತು ಇನ್ನೊಂದು ನಾವು ಗಮನಿಸಬೇಕಾಗಿದ್ದಿಲ್ಲ, ಕಾಂಗ್ರೆಸ್ ಪಕ್ಷ ಒಂದು ವಿರೋಧ ಪಕ್ಷ, ಹೌದು, ಈ ಬೆಂಬಲ ಸೂಚಿಸಿದ ಒಕ್ಕಟ್ಟನ್ನು ಹೋರಾಟ ಮಾಡೋದು ಅದರಲ್ಲಿ ತಪ್ಪಿಲ್ಲ. ಆದರೆ ಸರ್ಕಾರಗಳನ್ನು ತಪ್ಪುಗಳು ಮಾಡಿದಾಗ ಜನ ಒಂದು ಇಡೋದು ಇದ್ರ ಕರ್ತವ್ಯನೂ ಹೌದು. 26 ಜೀವ ಉಳಿತಿದ್ವಲ್ಲ ಅನ್ನುವಂಥ ಮಾತಿಲ್ಲಿ ಬರ್ತದೆ. ಸಣ್ಣದಲ್ಲ, ದೊಡ್ಡ ಆಘಾತ ನೀಡುವಂಥ ಪ್ರಸಂಗ. ಇದು ನಮ್ಮ ಸರ್ಕಾರಕ್ಕೆ ಗೊತ್ತಿದ್ದು ಯಾಕೆ ಮಾಡಲಿಲ್ಲ ಅನ್ನೋದು ಖರ್ಗೆ ಅವರ ಕಳಕಳಿನೋ ಅಥವಾ ರಾಜಕೀಯನೋ ಅದು ಬೇರೆ ವಿಷಯ. BJP ದೃಷ್ಟಿಯಲ್ಲಿ ರಾಜಕೀಯವಾಗಿ ಕಾಣ್ತಿರ್ಬೋದು, ಬಟ್ ಜನಸಾಮಾನ್ಯ ದೃಷ್ಟಿಯಿಂದ ಮತ್ತು ಈ ಅಲ್ಲಲ್ಲಿ ನಡೆದಂಥ ಘಟನೆಗಳನ್ನ ನೆನಪಿಸ್ಕೊಂಡಾಗ ಮತ್ತು ಅಲ್ಲಿಯ ಸ್ವತಃ ಆ ಪಹಲ್ಗಾಮದಲ್ಲೇ ಉಳಿದು ಬಂದಂಥ ಜನ ಮಾತಾಡೋದನ್ನು ಗಮನಿಸಿದಾಗ ನಮ್ಮ ದೃಷ್ಟಿ ಜೀವಕ್ಕೆ ಹೆಚ್ಚಿನಪ್ಪ ಇಲ್ಲಿ ರಾಜಕಾರಣಿಗಳದು ಮತ್ತೇನು ಅಂತ ಅನ್ನುವಂಥ ಮಾತುಗಳು ಎದ್ದು ಬಂದು ಅಲ್ಲಿ ಮಾತಾಡುವ ಅನೇಕ ಜನ ಹೆಣ್ಮಕ್ಳು ಮಾತಾಡಿದರು. ನಮ್ಮ ಗಂಡನ ಕಳೆದುಕೊಂಡಂಥವ್ರು, ತಮ್ಮ ಸಂಬಂಧಿಗಳನ್ನ ಕಳೆದುಕೊಂಡಂಥವ್ರು ಉಳಿಸ್ಬೋದಾಗಿತ್ತಲ್ಲ ಇದು. ಯಾಕೆಂದ್ರೆ ಅಲ್ಲಿ ಏನೂ ಶೈನಿಲ್ಲ, ಏನೂ ಇಲ್ಲ, ಭದ್ರತಾ ಪಡೆ ಇಲ್ಲ, ಮ್ಯಾಲೆ ಅಷ್ಟು ದೂರ ಕಳಿಸೋ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆಗಳು ಉಳಿದ್ಬಿಟ್ಟಿದ್ರೆ. ಯಾಕಂದ್ರೆ ಜನ 2,000 ಜನ ಅಲ್ಲಿ ಹೋಗ್ತಾರೆ ಮೇಲೆ ಹೋದಾಗ ಅದರಲ್ಲಿ ಪ್ರೊಟೆಕ್ಷನ್ ಅಲ್ಲಿ ಇಲ್ಲಂದ್ರೆ ಕೊಡಬೇಕಾದ ಸ್ಥಳೀಯ ಅಲ್ಲಿಯ ಏನಪ್ಪ ಅಂತಂದ್ರೆ ಆ ಒಂದು ಪೊಲೀಸರದಾಗಿರ್ಬೋದು ಅಥವಾ ನಮ್ಮ ಸೈನ್ಯದಾಗಿರ್ಬೋದು ಕೊಡಬೇಕಾಗಿತ್ತಲ್ಲೇ. ಎತ್ತರದ ಮೇಲೆ ಪ್ರದೇಶ ಅಲ್ಲಿ ಮತ್ತು ಈವನ್ ಅಲ್ಲಿ ಯಾವುದೇ ರೀತಿಯ ವಾಹನ ಹೋಗಲಾರದಂಥದ್ದು,
ಶಸ್ತ್ರಪಡೆ ಹೋಗಲಾರಂಥದ್ದು, ಏನಿದ್ರು ನಡ್ಕೊಂಡು ಹೋಗುವಂಥದ್ದು ಅಥವಾ ಅಲ್ಲಿ ಸಣ್ಣ ಕುದುರೆಗಳ ಮೇಲೆ ಹೋಗುವಂಥದ್ದು, ಅಂಥ ಪ್ರದೇಶದಲ್ಲೇ ನೀವು ಯಾಕೆ ಇಟ್ಟಿರಲಿಲ್ಲ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇವತ್ತಿಗೂ ಅದು. ಮತ್ತು ನೀವು 1.5 ಗಂಟೆ ಅದು ನೀವು ಬರಲಿಲ್ಲ, ನಿಮ್ಮ ಸೈನ್ಯ ಎಲ್ಲಿತ್ತು ಅಂತ ಕೇಳ್ತಾ ಇದ್ದಾರಲ್ಲಿ ದುರಂತಗೊಳ್ಳಾದಂಥ ಹೆಣ್ಮಕ್ಳು, ತಮ್ಮ ಗಂಡನ್ನು ಕಳೆದುಕೊಂಡಂಥ ಹೆಣ್ಮಕ್ಳು. ಈಗ ಎಲ್ಲ ಚರ್ಚೆ ಆಗಿದೆ ಸಾಕಷ್ಟಾಗಿ. ಇದೆಲ್ಲ ಗಮನಿಸಿದಾಗ ಇದು ಕೇವಲ ಮೋದಿಯವ್ರ ಜೀವ ಹೆಚ್ಚಿಂದೇನು ಅನ್ನೋಂಥ ಪ್ರಶ್ನೆಯನ್ನು ಇವತ್ತು ಖರ್ಗೆ ಅವರು ಎತ್ತಿದ್ದಾರೆ. ಹಾಗಂತೇಳಿ ಅವರು ಇವತ್ತು ಅದನ್ನು ಸಪೋರ್ಟ್ ಮಾಡೋದು ನಿಲ್ಲಿಸಲು ಯುದ್ಧ ಆಗಲೇಬೇಕು ಅನ್ನುವಂಥ ಮಾತಿಗೆ ಬಂದು ನಿಂತಿದ್ದಾರೆ, ಅದು ಬೇರೆ ವಿಷಯ. ಬಟ್ ಇದು ಆಯ್ತಲ್ಲ ಘಟನೆ, ಇದನ್ನೇನಾದ್ರು ಅಲ್ಗಡಿತಾರ ಇವರು ನಮ್ಮ ರವಿಶಂಕರ್ ಪ್ರಸಾದ್ ಅವರು ಈ ರೀತಿಯಾಗಿ ಖಂಡಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಬಾಬುಲಾಲ್ ಮರಾಂಡಿ ಜಾರ್ಖಂಡದ BJP ಅಧ್ಯಕ್ಷರು ಏನು ಹೇಳ್ತಾರಪ್ಪ, ಬಾಬುಲಾಲ್ ಮರಾಂಡಿ ಅವರು ಉಗ್ರರ ವಿರುದ್ಧ ಹೋರಾಟಕ್ಕೆ ಇಡೀ ದೇಶ ಪ್ರಧಾನಿ ಜೊತೆಗಿರುವಾಗ ಕಾಂಗ್ರೆಸ್ ರಾಜಕಾರಣ ಮಾಡುತ್ತದೆ. ಕಾಂಗ್ರೆಸ್ ರಾಜಕಾರಣ ಮಾಡಿರ್ತದೆ ರೀ, ಇಡೀ ದೇಶ ಪ್ರಧಾನಿಯವ್ರು ಹಿಂದದ. ಹೌದು ಅದಲ್ರಿ, ಇಡೀ ದೇಶ ಒಂದಾಗಿದೆ. ಇವತ್ತು ಬೇಡಪ್ಪ ನಮಗೆ ಭಯೋತ್ಪಾದನೆ ಅಂತೇಳಿ ಕಿತ್ತು ಹಾಕಂತೇಳಿ. ಆದರೆ ಈ ಘಟನೆ ನಡೆದು ಸುಳ್ಳು ಕರುಣೆ ಇದಕ್ಕೆ ಕ್ಲಿಯರೆನ್ಸ್ ಕೊಡ್ರಿ ಎಲ್ಲರೂ. ಇಲ್ಲ ಅಂದ್ರೆ ಈ ಖರ್ಗೆ ಅವ್ರು ಮಾತಾಡಿದ್ರಲ್ಲ, ಇವ್ರು ಶಿಕ್ಷೆ ಆಗುವಂಥದ್ದು ಮಾಡಿರಿ. ನಾ ಕೇಳೋ ಉದ್ದೇಶ ಏನಪ್ಪ ಅಂದ್ರೆ ಗುಪ್ತದಾರಕ್ಕೆ ಗೊತ್ತಿತ್ತು, ಅದು ತೊಗೊಂಡು ಪ್ರಧಾನಿಯವರು ರದ್ದು ಮಾಡಿದ್ರು. ಸರಿನೋ ಸುಳ್ಳೋ ಕಾರಣೋ ಇದಕ್ಕೆ ಗೊತ್ತಿರಬೇಕಾಗ್ಯದ. ಇದರ ಬಗ್ಗೆ ನೀವು ಕ್ಲಿಯರೆನ್ಸ್ ಕೊಡ್ರಿ. ಪ್ರಧಾನಿ ಹಿಂದೆ ನಿಂತದ್ರಿ, ಎಲ್ಲ ಒಂದಾಗಿದೆ, ದೇಶ ದುರ್ಬಲ ಮಾಡೋದು. ದೇಶ ದುರ್ಬಲ ಅಲ್ಲ, ನಮ್ಮಲ್ಲಿ ದುರ್ಬಲ ಗುಣಗಳು ನಾವು ಬಿಡಬೇಕಾಗ್ಯದ. ನಮ್ಮ ಪ್ರಧಾನಿ ತಪ್ಪು ಮಾಡಲಿ, ಖರ್ಗೆ ಅವ್ರು ಮಾಡಲಿ, ನಾನು ಮಾಡಲಿ, ನೀವು ಮಾಡಲಿ, ಯಾರೋ ಮಾಡೋದು ಗೊತ್ತಾಗಬೇಕಲ್ಲ ಜಗತ್ತಿಗೆ. ಈ ಯಶಸ್ಸಿನ ಎಲ್ಲ ಲಾಭಗಳನ್ನು ಪ್ರಧಾನಿ ತೆಗೆದುಕೊಂಡ್ರೆ ಅಲ್ಲಿ ಅಪಯಶಸ್ಸಾಗಿದ್ರ ಬಗ್ಗೆ ನಾವು ತೊಗೊಳ್ಬೇಕಲ್ಲ ಅನ್ನೋದು ಜನಸಾಮಾನ್ಯರ ಮಾತು. ಅದಕ್ಕಾಗಿ ಉಗ್ರರ ವಿರುದ್ಧ ಹೋರಾಟಕ್ಕೆ ಇಡೀ ದೇಶ ಪ್ರಧಾನಿ ಜೊತೆಗಿರುವಾಗ ನಿಶ್ಚಿತದ ಕಾಂಗ್ರೆಸ್ ರಾಜಕಾರಣ ಮಾಡುತ್ತಿದೆ. ಖರ್ಗೆ ಅವರ ಹೇಳಿಕೆ ಭದ್ರತಾ ಪಡೆಗಳ ನೈತಿಕ ಸ್ಥೈರ್ಯ ಕುಂಚುವಂಥದ್ದಾಗಿದೆ. ಇಲ್ಲೇ ಭಾಳ ಮುಖ್ಯ ಏನಪ್ಪ ಅಂತಂದ್ರೆ, ಇಲ್ಲೇ ಮೊದಲ ಗುಪ್ತ ಹೇಳಿದ್ರು ಸಹಿತ ಭದ್ರತಾ ಪಡೆ ಮತ್ತು ಸ್ಥಳೀಯ ಪೊಲೀಸರಿಗೆ ಏಕೆ ನೀಡಿರಲಿಲ್ಲ, ಅವ್ರಿಗೂ ಗೊತ್ತಿಲ್ಲ ಇದು ಹಿಂಗಿದ್ದಾಗ ಅವ್ರಿಗೆ ಗೊತ್ತಿಲ್ಲದಾಗ ಅವ್ರದ್ದಂಗೆ ನೈತಿಕ ಸ್ಥೈರ್ಯ ಕಡಿಮೆ ಆಗ್ತದೆ ರೀ. ಅವ್ರಿಗೆ ಗೊತ್ತಿದ್ದಾರೆ ಅಲ್ರಿ, ಗೊತ್ತಿಲ್ಲ ಅಂತಲ್ಲ. ಅವ್ರು ಗೊತ್ತಿಲ್ಲ ಪಾಪ ಅವ್ರದ್ದು ಪ್ರಶ್ನೆ ಇಲ್ಲ. ಪ್ರಧಾನಿಯವರ ಪ್ರೊಟೆಕ್ಷನ್ಗೆ ಇದು ಮಾಡಿದಂಥದ್ದು ಇಲ್ಲಿ ಆಗಿಲ್ಲ ಅನ್ನೋದು ಸಿಂಪಲ್ ಪ್ರಶ್ನೆ ಅದು ಖರ್ಗೆ ಅವ್ರದ್ದು. ಈ ಖರ್ಗೆ ಅವರ ಪ್ರಶ್ನೆಗೆ ಉತ್ತರ ನೀಡಬೇಕಾಗಿದ್ದು ಮೊದಲನೇದಾಗೆ ಈ ಗುಪ್ತದಳ ವರದಿ ಖರೇನೋ ಸುಳ್ಳು, ಇದನ್ನು ಮೊದಲು ಒಪ್ಕೊಳ್ಳೋಂಥದ್ದು. ಖರೆ ಅಂದ್ರೆ ನೀವು ಯಾಕೆ ತಿಳಿಸಲ್ಲ, ಇದು ಗುಪ್ತ ಹೇಳಿದ್ದು. ಇಲ್ಲ ನೀವು ಇಲ್ಲ ಸುಳ್ಳು ಅಂತ ಹೇಳಿಬಿಡ್ರಿ. ಆಗ ಅಂದೆಲ್ಲ ಗುಪ್ತದಳ ಗೊತ್ತಿಲ್ಲ ಅಂತ ಹೇಳಿಬಿಡ್ರಿ. ಮತ್ತು ಗುಪ್ತದಳ ಇರೋದು ಅದಕ್ಕೆ, ಇಲ್ಲೇ CBI ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವೆಲ್ಲ ಇರೋದು ಇದಕ್ಕೆ. ಎಲ್ಲ ತಿಳ್ಕೊಳ್ತಿರ್ಬೇಕಲ್ಲ, ಆಗಲಿ ಮತ್ತೊಂದಾಗಲಿ ಅವ್ರ ಕೆಲಸ ಏನೋ ಏನು ನಡೆದು ಹೇಳಬೇಕಲ್ಲ ಅದು. ಮತ್ತು ಹೇಳಿದಂತ ಈಗ ವರದಿಗಳು ಬರ್ತಾ ಇದ್ದಾವೆ ಅವರ ಮೂಲಗಳ ಪ್ರಕಾರ, ಖರ್ಗೆ ಅವರ ಮೂಲ ಪ್ರಕಾರ. ಹೀಗಾಗಿ ಈ ಒಂದು ಘಟನೆಯಿಂದಾಗಿ ಸಹಜವಾಗಿ ಆಡಳಿತಾರೂಢ ಮತ್ತು ವಿರೋಧ ಪಕ್ಷದ ತೆಕ್ಕಾಟ ನಡೀತಾ ಇರ್ತಾವೆ, ನಡೀಲಿ. ಯಾಕಂದ್ರೆ ಯಾರಾದರೂ ರಾಜಕೀಯ ಮಾಡಲಿಕ್ಕೆ ಬಂದಿದ್ದಾರಲ್ಲಿ, ಯಾರು ಸನ್ಯಾಸಿಗಳಲ್ಲ. ಪ್ರತಿಯೊಂದು ಮಾಡಿದ್ದನ್ನು ಎಲ್ಲ ಮೋದಿಯವ್ರು ಮಾಡಿದ್ದು ಸರಿ ಅಂತ ಹೇಳುವಂಥದ್ದಲ್ಲ. ಮೋದಿಯವ್ರಿಂದ ತಪ್ಪಾಗಲಿ, ಅದು ನಮ್ಮ ಸೈನ್ಯದ ತಪ್ಪಾಗಲಿ, ನಮ್ಮಿಂದ ತಪ್ಪಾಗಲಿ, ಅದೆಲ್ಲ ಒಪ್ಕೊಳ್ಳೋಂಥ ಮನೋಸ್ಥಿತಿ ನಾವು ಬೆಳೆಸಬೇಕಾಗ್ತದೆ. ಈ ನೆಲೆಯಲ್ಲೇನೋ ನಾವು ಒಂದು ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಕೊಂಡಿದ್ದೆ. ಅದಕ್ಕಪ್ಪ ಅಂತಂದ್ರೆ ಇತಿಹಾಸದಲ್ಲಿ ಏನು ಕಾಂಗ್ರೆಸ್ನಾಗಿದ್ದಾವೆ ಅವೆಲ್ಲ ತಪ್ಪುಗಳು ನಾನು ಹೊಣೆ ಹೊರ್ತಾ ಇದ್ದೀನಿ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇದು ತಪ್ಪು ಆಗಬಾರ್ದಂತಲ್ಲ, ತಪ್ಪು ಆಯ್ತಲ್ಲ. ಗುಪ್ತ ಹೇಳಿದಾಗ ಯಾಕೆ ಮಾಡಿ ನಮ್ಗೆ ಸಿಂಪಲ್ ಪ್ರಶ್ನೆ ಐತೆ. ಅದಕ್ಕೆ ನಾವು ಕೇವಲ ಇದು ನಾವು ದೇಶ ದುರ್ಬಲ ಆಗ್ತದೆ, ವೀಕ್ ಆಗ್ತದೆ, ಪ್ರಧಾನಿಯವ್ರು ಮಾತಾಡೋದು ಬೇಡ, ಇಂಥ ಮಾತು ಮಾತಾಡಿದ್ರೆ ಭಾರಿ ಅನಿಸೋದಿಲ್ಲ ರೀ ನಮ್ಮ ರವಿಶಂಕರ್ ಪ್ರಸಾದ್ ಅವರ. ಒಂದು ಕಡೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋಂಥ ಮಾತು. ಇದು ಏನಪ್ಪ ಅಂದ್ರೆ ದೇಶದ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಆಂತರಿಕ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಬಾರ್ದು, ಬಟ್ ಮಾಡಿದ್ದು ಅನಿವಾರ್ಯ ಇದೆ. ಅವರು ಜನ ನಮ್ಗೆ ಹೋಗ್ಬೇಕಲ್ಲ ನಾಳೆ ಎಲೆಕ್ಷನ್ಗೆ. ಇದು ಕೇವಲ ಒಬ್ಬರದಲ್ಲ, ನಾವು ಸಪೋರ್ಟ್ ಮಾಡಿದ್ವಿ ಅದಕ್ಕೆ ಯುದ್ಧಕ್ಕೆ ಅಂತ ಹೇಳೋ ಮೂಲಕ ಇಲ್ಲಿದ್ದ ಆದ ದೋಷಗಳ ಬಗ್ಗೆ ಹೇಳಿದ್ದಾರೆ. ಇದು ಸುಳ್ಳೋನೋ ಕರುಣೋ ಅನ್ನೋಂಥದ್ದು ಮೊದಲೇದಾಗೆ ಗುಪ್ತದಳ ವರದಿ ನೀಡಿದ್ದು ಸತ್ಯನಾ ಇಲ್ಲಾಂದ್ರೆ ಖರ್ಗೆ ಅವ್ರಿಗೆ ಈ ಇಂಥ ಹೇಳಿಕೆಗಳನ್ನು ಕೊಡೋದು ಏನಪ್ಪ ತಪ್ಪು, ಅವ್ರಿಗೂ ಒಂದು ಶಿಕ್ಷೆ ಆಗಲೇಬೇಕಾಗಿದೆ. ಅದನ್ನಾದರೂ ಮಾಡಿರಿ. ವಿರೋಧ ಪಕ್ಷದ ನಾಯಕಿಗೆ ಇದರಿಂದ ಅವರಾದರೂ ಒಂದು ಲಗಾಮಿಲ್ಲ ಅವ್ರನ್ನ ಅರಿಗಿ ಮೇಲೆ ಅನ್ನುವಂಥ ಮಾತನ್ನು ಬಾಯಿಗೆ ಬಂದಾಗ ಹೇಳುವಂಥದ್ದಲ್ಲ ಅನ್ನುವಂಥ ಮಾತನ್ನು ನಾವು ಗಮನಿಸ್ಬೇಕಾಗಿದೆ. ಒಟ್ಟಾರೆಯಾಗಿ ಖರ್ಗೆ ಕರೀನೋ, ನಮ್ಮ ರವಿಶಂಕರ್ ಪ್ರಸಾದ್ ಅವ್ರ ಕರೀನೋ, ಅಥವಾ ಬಾಬುಲಾಲ್ ಮರಾಂಡಿ ಕರೀನೋ, ಇವೆಲ್ಲದಕ್ಕೂ ಮೂಲ ಕಾರಣ ಗುಪ್ತದಳ ವರದಿ ಕೊಟ್ಟಿದ್ದು. ಅಂದರೆ ಗುಪ್ತದಳ ವರದಿ ಅಲ್ಲೇ 3 ದಿನ ಮೊದಲು ಉಗ್ರದಿಂದ ದಾಳಿ ಆಗ್ತದೆ ಅಂತ ಹೇಳಿದಂಥ ಮಾತು ಸತ್ಯ ಸುಳ್ಳು ಅನ್ನೋದ್ರ ಮೊದಲ ಜಗಕ್ಕೆ ಅಂದರೆ ಈ ದೇಶಕ್ಕೆ ತಿಳಿಸ್ರಿ ಆಡಳಿತಾರೂಢ ಪಕ್ಷದವರ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. S60 ನ್ಯೂಸ್ ಅರ್ಧ ದೇಶ ತಾನೇ ಸತ್ಯದ ಕೈಗೊಂಡು ವಂದನೆಗಳು.